ರಾಜ್ಯದಲ್ಲಿ ಬಜೆಟ್ ಅಧಿವೇಶನ ಮುಕ್ತಾಯ ಆಗಿದೆ. 3 ಪ್ರಮುಖ ಸುದ್ದಿಗಳು ರಾಜ್ಯ ಸರ್ಕಾರವನ್ನ ಇಕ್ಕಟ್ಟಿನ ಹಂತಕ್ಕೆ ತಲುಪಿಸ್ತಾ ಇದೆ. ಒಂದು ಹನಿ ಟ್ರ್ಯಾಪ್, ಮತ್ತೊಂದು ಫೋನ್ ಟ್ಯಾಪಿಂಗ್, ಇನ್ನೊಂದು ಸಂವಿಧಾನ ಬದಲಾವಣೆ ವಿಚಾರ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನ್ಯೂಸ್ ಫಸ್ಟ್ ಜೊತೆ ಮಾತನಾಡಲಿಕ್ಕೆ ಯಲಹಂಕ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕರಾಗಿರೋ ಅಂತ ಎಸ್.ಆರ್. ವಿಶ್ವನಾಥ್ ಇದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ವಿಶ್ವನಾಥ್ ಅವರೇ, ಇವಾಗ ನೀವು ಸದನದಲ್ಲಿ ಅಮಾನತ್ತಾಗಿದ್ರಿ, ಆದ್ರೆ ಎಲ್ಲವನ್ನೂ ಕೂಡ ಗಮನಿಸ್ತಾ ಇದ್ರಿ, ಹಿರಿಯ ಶಾಸಕರಿದ್ದೀರಿ. ಹನಿ ಟ್ರ್ಯಾಪ್, ಫೋನ್ ಟ್ಯಾಪಿಂಗ್, ಸಂವಿಧಾನ ಬದಲಾವಣೆ, ಮನಿ ಟ್ರ್ಯಾಪಿಂಗ್, ಇದು ಈ ವಿಚಾರಕ್ಕೆ ಏನ್ ಹೇಳ್ತೀರಿ? ಈಗ ಹನಿ ಟ್ರ್ಯಾಪ್ ವಿಚಾರ ಇದು ಬಹಳ ದೊಡ್ಡ ಸದ್ದನ್ನ ಮಾಡಿ ಕೂಡ ಆಗಿದೆ. ಅಸೆಂಬ್ಲಿಯಲ್ಲಿ ಕೂಡ ಸಾಕಷ್ಟು ಚರ್ಚೆಯನ್ನು ಮಾಡಿದ್ದೀವಿ, ಮಾಧ್ಯಮಗಳಲ್ಲೂ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಅದು. ಸೊ ಅದಕ್ಕೆ ಅಂತಿಮ ಆಡಬೇಕು ಅಂತಂದರೆ, ಒಂದು ಈ ಹನಿ ಟ್ರ್ಯಾಪ್ ಅಂತ ಕೆಟ್ಟ ಒಂದು ಪದ್ಧತಿ ಏನಿದೆ, ಇದಕ್ಕೆ ಅಂತಿಮ ಆಡಬೇಕು ಅಂದರೆ ರಾಜಣ್ಣವರು ತಕ್ಷಣ ದೂರನ್ನು ಕೊಡಬೇಕು, ಅದನ್ನು ತನಿಖೆಯನ್ನು ಮಾಡಬೇಕು. ಇವತ್ತು ಸುಪ್ರೀಂ ಕೋರ್ಟಲ್ಲೂ ಕೂಡ ಇದರ ಬಗ್ಗೆ ಯಾರೋ ಬಿಹಾರ್ ಅವರು ಹೊರ ರಾಜ್ಯದವ್ರು ಕೇಸನ್ನು ಹಾಕಿದ್ದಾರೆ. ಸುಪ್ರೀಂ ಕೋರ್ಟ್ ಅಲೋ ಮಾಡಿದೆ ಅದ್ರದ್ದು. ಸೊ ಸುಪ್ರೀಂ ಕೋರ್ಟ್ ಆದೇಶ ಕೊಡೋದಕ್ಕೆ ಮೊದಲೇ ರಾಜ್ಯ ಸರ್ಕಾರ ತನಿಖೆಯನ್ನು ಕೊಟ್ಟರೆ ಅಟ್ಲೀಸ್ಟ್ ಮರ್ಯಾದೆ ಆದರೂ ಉಳಿಸ್ಕೊಳ್ಬೋದು. ಇದು ತನಿಖೆ ಆಗಬೇಕಾಗಿರ್ತಕ್ಕಂಥದ್ದು ಭಾಳ ಅವಶ್ಯಕತೆ ಇದೆ. ಇಲ್ಲ ಅಂತಂದರೆ ನಮ್ಮ ರಾಜಕಾರಣಿಗಳನ್ನು ನೋಡ್ತಕ್ಕಂಥ ರೀತಿಯೇ ಬೇರೆ ಥರ ಆಗ್ತದೆ. ಸೊ ಅದು ಕೇವಲ ಒಬ್ಬರಿಗೆ ಮುಜುಗರ ಅಲ್ಲ, ಈಗಿರ್ತಕ್ಕಂಥವ್ರು ಮುಂದೆ ಬರ್ತಕ್ಕಂಥ ಎಲ್ಲ ರಾಜಕಾರಣಿಗಳಿಗೂ ಒಂಥರ ಕಪ್ಪು ಚುಕ್ಕೆ ಆಗ್ತದೆ. ಸೊ ಅದಕ್ಕೆ ಅಂತ್ಯವನ್ನು ಆಡಬೇಕು ಅಂತಕ್ಕಂಥದ್ದು ನನ್ನ ಒತ್ತಾಯ. ಸೊ ಎರಡನೇದು ಫೋನ್ ಟ್ಯಾಪಿಂಗ್ದು ನಿನ್ನೆ ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕ್ ಅವರು ಹೇಳಿದ್ದಾರೆ. ರಾಮಕೃಷ್ಣ ಹೆಗಡೆಗೌಡ ಕಾಲದಲ್ಲಿ, ದಿವಂಗತ ಬೈರೇಗೌಡರ ಕಾಲದಲ್ಲಿ ಕೂಡ ಫೋನ್ ಟ್ಯಾಪಿಂಗ್ದು ಭಾಳ ದೊಡ್ಡ ಹಗರಣ ಆಗಿ ಕೊನೆಗೆ ರಾಜೀನಾಮೆ ಕೊಡೋ ಹಂತಕ್ಕೂ ಕೂಡ ಹೋಗಿತ್ತು ಅದ್ರದ್ದು. ಸೊ ಕೆಲವು ಕಡೆ ಫೋನ್ ಟ್ಯಾಪಿಂಗ್ ಮಾಡಲ್ಲ ಅಂತ ಏನು ಹೇಳೋಂಗಿಲ್ಲ, ಅದನ್ನು ಟೆಕ್ನಾಲಜಿ ಇದೆ, ಅದನ್ನು ಫೋನ್ ಟ್ಯಾಪಿಂಗ್ ಮಾಡ್ತಾರೆ. ಆದರೆ ಅದಕ್ಕೆ ಅನುಮತಿ ಬೇಕಾಗ್ತದೆ, ಪೂರ್ವ ಅನುಮತಿ ಎಲ್ಲ ತೊಗೊಬೇಕಾಗ್ತದೆ, ಇಲ್ಲ ಅವ್ರು ಯಾರೋ ಕ್ರಿಮಿನಲ್ ಇರಬೇಕಾಗ್ತದೆ. ಸೊ ಅದನ್ನು ಬಿಟ್ಟು ಇವತ್ತು ಒಬ್ಬ ವಿರೋಧ ಪಕ್ಷದ ನಾಯಕರು ಮತ್ತು ಸನ್ಮಾನ್ಯ ಕುಮಾರಸ್ವಾಮಿ ಅವರು ಫೋನ್ ಟ್ಯಾಪಿಂಗ್ ಮಾಡೋರೆ ಅಂತೇಳಿ ಏನು ಹೇಳಿದ್ದಾರೆ, ಅದು ನಿಜ ಆಗಿದ್ದರೆ ಖಂಡಿತವಾಗಿ ಕೂಡ ಇದನ್ನು ಸಹಿಸೋಕ್ಕಾಗೋದಿಲ್ಲ. ನಾವು ಫೋನಲ್ಲಿ ಮಾತಾಡೋದು ಇನ್ನೇನು ಮಾತಾಡೋಣ, ಫೋನಲ್ಲೇ ಕೆಲವು ವಿಚಾರಗಳು ಮಾತಾಡಬೇಕಾಗ್ತದೆ, ಆಂತರಿಕ ವಿಚಾರಗಳಿರ್ಬೋದು, ಪಕ್ಷಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಿರ್ಬೋದು, ಇದನ್ನು ಫೋನಲ್ಲೇ ಮಾತಾಡಬೇಕಾಗ್ತದೆ. ಸೊ ಇದನ್ನು ಟ್ಯಾಪ್ ಮಾಡೋರೆ ಅಂತೇಳಿ ಯಾವ ಅರ್ಥದಲ್ಲಿ ನಮ್ಮ ವಿರೋಧ ಪಕ್ಷ ನಾಯಕರು ಹೇಳೋರು, ಅದು ನಿಜವಾದಾಗಿದ್ದರೆ ಅದನ್ನು ತನಿಖೆಯನ್ನು ಮಾಡಬೇಕು. ಮತ್ತು ಅದು ನಿಜಾನೇ ಆಗಿತ್ತು ಅಂತಂದರೆ ಸರ್ಕಾರ ಅದರ ನೈತಿಕ ಹೊಣೆಯನ್ನು ಹೊರಬೇಕಾಗ್ತದೆ. ಸಂವಿಧಾನ ಬದಲಾವಣೆ ಇವತ್ತು ಭಾಳ ಸಂವಿಧಾನವನ್ನು ನಾವೇ ಉಳಿಸುವಂಥದ್ದು, ಅದಕ್ಕೆ ಬದ್ಧವಾಗಿದ್ದೀವಿ ಅಂತ ಹೇಳ್ತಕ್ಕಂಥ ಕಾಂಗ್ರೆಸ್ ಪಕ್ಷ, ಅದರಲ್ಲೂ ವಿಶೇಷವಾಗಿ ಡಿ.ಕೆ. ಶಿವಕುಮಾರ್ ಅವರು ಮಾಧ್ಯಮದ ಸ್ನೇಹಿತರು ಪ್ರಶ್ನೆಯನ್ನು ಕೇಳುವಾಗ ಈ ಥರ ಅಲ್ಪಸಂಖ್ಯಾತರಿಗೆ 4% ತಾವು ಗುತ್ತಿಗೆಯಲ್ಲಿ ಮೀಸಲಾತಿಯನ್ನು ಕೊಟ್ಟಿದ್ರಿ, ಇದು ಸಂವಿಧಾನ ಧರ್ಮದ ಆಧಾರದ ಮೇಲೆ ಮೀಸಲಾತಿಯನ್ನು ಕೊಡೋದು ತಪ್ಪಲ್ವ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ಕೆಲವು ಕೋರ್ಟಲ್ಲೂ ಆದೇಶ ಆಗಿದೆ, ಅವಕಾಶ ಸಿಕ್ಕಿದ್ರೆ ಸಂವಿಧಾನ ಬದಲಾವಣೆಯನ್ನು ಕೂಡ ಮಾಡ್ತೀವಿ ಅಂತೇಳಿ. ಇದು ಆಘಾತಕಾರಿಯಾದಂಥ ವಿಚಾರ. ಅಲ್ಪಸಂಖ್ಯಾತರನ್ನ ತುಷ್ಟೀಕರಣಕ್ಕೋಸ್ಕರ ಸಂವಿಧಾನವನ್ನೇ ಬದಲಾವಣೆ ಮಾಡ್ತೀವಿ ಅಂತ ಹೇಳ್ತಕ್ಕಂಥ ಒಂದು ಧೈರ್ಯ ಅಂತ ಹೇಳೋದಿಲ್ಲ, ಅದು ಕೆಟ್ಟ ಒಂದು ಧೈರ್ಯವನ್ನು ಏನು ಹೇಳಿದ್ದಾರೆ, ಇದು ಅವ್ರ ಮನಸ್ಸಲ್ಲಿರೋದು ಹೊರಗಡೆ ಬಂದಿದೆ. ಕೆಲವು ಸಂದರ್ಭದಲ್ಲಿ ಏನಾಗ್ತದೆ, ಒಳಗಡೆ ಇರೋದು ಹೊರಗಡೆ ಬರ್ತದೆ ಅಂತ ಹೇಳ್ತಾರಲ್ಲ, ಆ ಸತ್ಯಾಂಶವನ್ನು ಹೇಳಿದ್ದಾರೆ. ಇಲ್ಲಿಯವರೆಗೂ ಏನು ಸಂವಿಧಾನದ ಬಗ್ಗೆ ಮಾತಾಡ್ತಂಥ ಕಾಂಗ್ರೆಸ್ ಏನು ಮುಖಂಡರುಗಳವರೇ, ಅದು ರಾಷ್ಟ್ರ ಮಟ್ಟ ಇರ್ಬೋದು, ರಾಜ್ಯ ಮಟ್ಟದಲ್ಲಿ, ಇದು ಕೇವಲ ಕಣ್ಣೊರೆಸೋದು, ಇದು ಮತ ಗಳಿಸ್ತಕ್ಕಂಥ ಒಂದು ತಂತ್ರವನ್ನು ಇಲ್ಲಿವರೆಗೂ ಮಾಡ್ತಾಯಿದ್ರು ಅಂತೇಳಿ ಜನಗಳಿಗೆ ಅರ್ಥ ಆಗಿದೆ. ಇವತ್ತು ತಕ್ಷಣ ಸರ್ಕಾರಕ್ಕೆ ಏನಾದರೂ, ಕಾಂಗ್ರೆಸ್ ಅವ್ರಿಗೆ ಏನಾದರೂ ಸ್ವಲ್ಪ ಗೌರವ ಬರಬೇಕು ಅಂತಂದರೆ, ಇವತ್ತೇನು ಡಿ.ಕೆ. ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ತಕ್ಷಣ ಅವರ ರಾಜೀನಾಮೆಯನ್ನು ಪಡಿಬೇಕು. ಮತ್ತು ಇದು ರಾಷ್ಟ್ರ ಮಟ್ಟದಲ್ಲಿ ಪಾರ್ಲಿಮೆಂಟಲ್ಲಿ ಮತ್ತು ರಾಜ್ಯಸಭೆಯಲ್ಲೂ ಕೂಡ ಭಾಳ ದೊಡ್ಡ ಚರ್ಚೆ ಆಗಿದೆ. ಇದರಲ್ಲಿ ನಮ್ಮ ಕೆಲವು ನಾಯಕರು ಯಾವಾಗೋ ಬಾಯಿ ತಪ್ಪೋ ಏನಾದರೂ ಸಂವಿಧಾನಕ್ಕೆ ಸ್ವಲ್ಪ ಮಾತಾಡಿದಾಗ ಎಷ್ಟು ದೊಡ್ಡ ಹೋರಾಟಗಳನ್ನು ಮಾಡಿದ್ರು, ಇವತ್ತು ಇದರ ವಿರುದ್ಧ ರಾಷ್ಟ್ರ ಮಟ್ಟದ ಹೋರಾಟ ಆಗ್ತದೆ. ಕೇವಲ BJPಯವರು ಹೋರಾಟ ಮಾಡ್ತಕ್ಕಂಥದ್ದಲ್ಲ. ಇವತ್ತು ಅಂಬೇಡ್ಕರ್ಗೆ ಅವಮಾನ, ಅಂಬೇಡ್ಕರ್ ಅವರು ರಚನೆ ಮಾಡಿದಂಥ ಆ ಸಂವಿಧಾನವನ್ನು ಬದಲೇ ಮಾಡ್ತೀವಿ ಅಂತ ಹೇಳಿದಾಗ ಒಂದು ನಮ್ಮ ದಲಿತ ಸಮುದಾಯ ಏನಿದೆಯಲ್ಲ, ಇದಕ್ಕೆ ಮಾಡಿದಂಥ ಒಂದು ದೊಡ್ಡ ಅವಮಾನ. ಸೊ ನಮ್ಮ ಏನು ಸಮುದಾಯ, ದಲಿತ ಸಮುದಾಯ ಇದೆ, ಇದರ ವಿರುದ್ಧ ಎಚ್ಚೆತ್ತು ಹೋರಾಟವನ್ನು ಮಾಡಬೇಕು ಅಂತಕ್ಕಂಥದ್ದು ನನ್ನ ಆಗ್ರಹ. ಸರ್, ಎಲ್ಲೋ ಒಂದ್ ಕಡೆ ಪಕ್ಷದ ಒಳಗಡೆ ಚರ್ಚೆ ಆಗ್ತಾ ಇದೆ, DCM ಡಿ.ಕೆ. ಶಿವಕುಮಾರ್ ಅವ್ರಿಗೆ ಟಕ್ಕರ್ ಕೊಡ್ಲಿಕ್ಕೆ ಬಿಜೆಪಿನಲ್ಲಿ ಒಬ್ರು ನಾಯಕ ರೆಡಿ ಆಗ್ತಾ ಇದ್ದಾರೆ, ಅದು ಎಸ್.ಆರ್. ವಿಶ್ವನಾಥ್ ಆಗಬಹುದು ಅಂತ. ಏನು ಆ ಥರ ಏನಿಲ್ಲ, ಟಕ್ಕರ್ ಕೊಡೋದಕ್ಕೆ ಸಾಮಾನ್ಯ ಕಾರ್ಯಕರ್ತನೂ ಕೂಡ ಕೊಡಬಹುದಾಗ್ತದೆ. ಅದರಲ್ಲಿ ಕೆಲವು ವಿಚಾರಗಳನ್ನು ಡಿ.ಕೆ. ಶಿವಕುಮಾರ್, ಕೆಲವು ವಿಚಾರ ನಾನು ಒಪ್ತೀನಿ. ಯಾಕೆಂತಂದರೆ ಕೆಲವು ಸಂದರ್ಭದಲ್ಲಿ ಅವರು ಧೈರ್ಯವಾಗಿ ಡಿಸಿಷನ್ ತೊಗೊಳೋದು, ನೇರವಾಗಿ ಎದುರಿಸ್ತಕ್ಕಂಥದ್ದು, ನಾವು ಅದರಲ್ಲೇ ಎದುರಿಸ್ಬೇಕಾಗ್ತದೆ. ಈಗ ಡಿ.ಕೆ. ಶಿವಕುಮಾರ್ ಯಾವ ರೀತಿಯಲ್ಲಿ ಮಾತಾಡ್ತಾರೆ, ಕೆಲವು ಸಂದರ್ಭದಲ್ಲಿ ಅದಕ್ಕೆ ರೀತಿಯಲ್ಲಿ ಕೊಡಬೇಕಾಗ್ತದೆ. ಅವ್ರು ಹೋದಾಗ ನಾವು ನಕ್ಕೊಂಡು ಉತ್ತರ ಕೊಡೋಕ್ಕಾಗೋದಿಲ್ಲ ಅದರಲ್ಲಿ. ಸೊ ನಮ್ಮ ವಿರೋಧ ಪಕ್ಷದ ನಾಯಕರಿಗೆ ಸ್ವಲ್ಪ ಪುಷ್ ಮಾಡ್ತೀವಿ, ಅವ್ರ ಕಡೆಯಿಂದನೇ ಡ್ಯಾಶಿಂಗ್ ಕೊಡ್ಸೋಣ. ಯಾಕಂದರೆ ಅವರು ಕನಕಪುರದಲ್ಲಿ ಅವ್ರ ವಿರುದ್ಧವಾಗಿ ಸ್ಪರ್ಧೆ ಮಾಡಿರ್ತಕ್ಕಂಥವ್ರು. ನಮ್ಮ ನಾಯಕರು ಏನು ಹೇಳ್ತಾರೋ ಅದಕ್ಕೆ ತಕ್ಕನಾಗ ನಾವು ಹೋರಾಟವನ್ನು ಮಾಡ್ತೀವಿ. ನಮಗೇನು ಅಂಜಿಕೆ ಏನಿಲ್ಲ, ಯಾಕಂದರೆ ನಾವು ನೆಟ್ಟಗಿದ್ದಾಗ ಇನ್ನೊಬ್ಬರ ಬಗ್ಗೆ
ವಿರುದ್ಧವಾಗಿ ಮಾತಾಡಬೇಕಾದಾಗ ತಪ್ಪು ಮಾಡಿದಾಗ ನಮಗೇನೋ ಅಂಜಿಕೆ ಏನು ಇರೋದಿಲ್ಲ ಅದರಲ್ಲಿ. ಸೊ ಡಿ ಕೆ ಶಿವಕುಮಾರ್ ಅವರಾಗಲಿ, ಮುಖ್ಯಮಂತ್ರಿಗಳಾಗಲಿ, ನಮ್ಮ ನಾಯಕರಾಗಲಿ ಯಾರೇ ತಪ್ಪು ಮಾಡಿದ್ರು ಕೂಡ ನಾನಂತೂ ನೇರವಾಗಿ ಎದುರಾಗೆ ಖಂಡಿಸ್ತಕ್ಕಂಥ ಸ್ವಭಾವ ನಂದು. ನನ್ನ ಕಡೆ ಪ್ರಶ್ನೆ ಸರ್, ಸಭಾಧ್ಯಕ್ಷರು ಈಗ 6 ತಿಂಗಳು ಅಮಾನತನ್ನ ಮಾಡಿದ್ದಾರೆ. ಅದರಲ್ಲಿ 18 ಜನ ಶಾಸಕರಲ್ಲಿ ತಾವು ಕೂಡ ಒಬ್ರು. ಸಭಾಧ್ಯಕ್ಷರಿಗೆ ಏನು ಹೇಳಕ್ ಇಷ್ಟಪಡ್ತೀವಿ ಈ ಸಂದರ್ಭದಲ್ಲಿ? ಇದು ಸಭಾಧ್ಯಕ್ಷರ ತೀರ್ಮಾನ ಅಂತ ನನಗೇನು ಅನಿಸೋದಿಲ್ಲ. ಇದು ಕಾಂಗ್ರೆಸ್ಸಿನ ಮುಖ್ಯಮಂತ್ರಿಗಳು ಮತ್ತು ಕೆಲವು ಮಂತ್ರಿಗಳ ಒತ್ತಾಯದ ಮೇರೆಗೆ ಇವತ್ತು ನಮ್ಮನ್ನು ಸಸ್ಪೆಂಡ್ ಮಾಡಿರ್ತಕ್ಕಂಥದ್ದು. ಬಹುಶಃ ಇದರಿಂದ ನಮ್ಮನ್ನು ಅಂಜಿಸ್ಬೋದು ಅಂತ ಅಂದ್ಕೊಂಡಿದ್ದಾರೆ. ನಾವು ಅಧಿವೇಶನದೊಳಗಡೆಗೆ ಯಾವುದೇ ರೀತಿಯಾದಂಥ ಸಭಾಪತಿಗಳಿಗೆ ಅವಮಾನ ಮಾಡ್ತಕ್ಕಂಥದ್ದಾಗಲಿ, ಅಲ್ಲಿರ್ತಕ್ಕಂಥ ನಿಯಮಗಳಿಗೆ ಉಲ್ಲಂಘನೆ ಮಾಡೋವಂಥ ಪ್ರಮೇಯ ನಮಗೇನಿರಲಿಲ್ಲ. ಯಾವಾಗ ಭಾಳ ಪ್ರಮುಖವಾದಂಥ ಹನಿ ಟ್ರ್ಯಾಪ್ ವಿಚಾರ ಅವ್ರದ್ದೇ ಸರ್ಕಾರದ ಮಂತ್ರಿ ಮೇಲೆ ಬಂದಾಗ ಅದಕ್ಕೆ ಯಾವ ರೀತಿ ತನಿಖೆ ಮಾಡ್ತೀವಿ ಅಂತ ಹೇಳಿ ಅವರು ಉತ್ತರವನ್ನು ಕೊಡ್ದಿದ್ದಾಗ ಸಹಜವಾಗಿ ನಾವು ಅದರ ಬಗ್ಗೆ ಹೋರಾಟವನ್ನು ಮಾಡಿದ್ದೀವಿ. ಸ್ವಲ್ಪ ಹೋರಾಟ ತೀವ್ರವಾಗಿರ್ಬೋದು. ಹಾಗಂತೇಳಿ ನಾವು ಅಲ್ಲಿರ್ತಕ್ಕಂಥ ಪುಸ್ತಕಗಳನ್ನು, ಸಂವಿಧಾನದ ಬುಕ್ಕನ್ನು ಹರಿದಾಕ್ಬಿಟ್ರು, ನಡವಳಿಕೆ ಬುಕ್ಗಳನ್ನ ಹರಿದಾಕಿದ್ದು ಕಾಂಗ್ರೆಸ್ ಅವರು, ಅವರೇ ಎಸೆದಿದ್ದು ಮ್ಯಾಕ್ಸಿಮಮ್ಮು ಅವರು ಕೂಡ ಎಸೆದ್ರು. ಸೊ ಈ ಥರ ಇವತ್ತು ನಮಗೇನು 6 ತಿಂಗಳು ಸಸ್ಪೆಂಡ್ ಮಾಡಿದ್ದೀವಿ, ನಾವೇನು ಅದಕ್ಕೇನು ನಮಗೇನು ಪಶ್ಚಾತ್ತಾಪನೂ ಇಲ್ಲ. ನಾವೊಂದು ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ನಾವು ಹೋರಾಟವನ್ನು ಮಾಡಿದ್ದೀವಿ. ಸೊ ಅವರ ಮರುಪರಿಶೀಲನೆ ಮಾಡ್ತಕ್ಕಂಥದ್ದು, ಇನ್ನೊಂದು ನೋಡ್ತಕ್ಕಂಥದ್ದು ಅವ್ರಿಗೆ ಬಿಟ್ಟಿರ್ತಕ್ಕಂಥ ವಿಚಾರ. ಆದರೆ ಕೆಲವು ಇತಿಹಾಸದಲ್ಲಿ ಕೆಲವ್ರದ್ದು ಕಪ್ಪು ಚುಕ್ಕೆ ಉಳಿದೋಗ್ತದೆ. ಬಹುಶಃ ಇವತ್ತು ನಮ್ಮ ಸ್ಪೀಕರ್ ಅವರು ಇವತ್ತೇನು 6 ತಿಂಗಳು ಸಸ್ಪೆಂಡ್ ಮಾಡಿರ್ತಕ್ಕಂಥದ್ದು, ಡಿ ಎ ಕಟ್ ಮಾಡಿರ್ತಕ್ಕಂಥದ್ದು ಮತ್ತು ಯಾವುದೇ ಸಭೆಗಳಿಗೆ ಸಮಿತಿ ಸಭೆಗಳಿಗೆ ಹೋಗದೇ ಇರ್ತಕ್ಕಂಥದ್ದು, ಇದು ದೇಶದಲ್ಲಿ ಎಲ್ಲೂ ಮಾಡಿಲ್ಲ. ಬಹುಶಃ ಇದೊಂದು ಕಪ್ಪು ಚುಕ್ಕೆಯಲ್ಲಿ ಇವತ್ತು ಅವ್ರ ಹೆಸರು ಬರೆದಿರ್ತದೆ. ಯಾವತ್ತೂ ಕೂಡ ಅವ್ರು ಇರಲಿ ಇಲ್ದವಾಗಲಿ ರೆಕಾರ್ಡಲ್ಲಿ ಇರ್ತದೆ. ಇಂಥ ಒಬ್ಬ ಸ್ಪೀಕರ್ ಅವರು ಈ ಥರದ ಒಂದು ತೀರ್ಮಾನವನ್ನು ತೊಗೊಂಡಿರುವಂಥ, ಅವ್ರು ಅಂದ್ಕೊಂಡಿರ್ಬೋದು ನಾನು ಇತಿಹಾಸ ಸೃಷ್ಟಿ ಮಾಡಿದ್ದೀನಿ ಅಂತೇಳಿ. ಕಪ್ಪು ಚುಕ್ಕೆಯಲ್ಲಿ ಬರೀತಕ್ಕಂಥ ಒಂದು ತೀರ್ಮಾನವನ್ನು ಅವ್ರು ತೊಗೊಂಡಿದ್ದಾರೆ. ಸೊ ನಾವಂತೂ ಯಾವುದೇ ಕಾರಣದಿಂದ ನಾವು ತಪ್ಪು ಮಾಡಿದ್ದೀವಿ ಅಂತೇಳಿ ನಾವು ಯಾವುದೇ ಕಾರಣದಿಂದ ಒಪ್ಕೊಳ್ಳೋದಿಲ್ಲ. ಸೊ ಒಂದು ಈ ಮಟ್ಟದಲ್ಲಿ ತೀರ್ಮಾನ ಮಾಡ್ತೀವಿ, ಇಲ್ಲಾಂದರೆ ನ್ಯಾಯಾಂಗದ ಮಟ್ಟದಲ್ಲಾದರೂ ಕೂಡ ನಾವು ಕೋರ್ಟ್ಗಾದರೂ ಹೋಗ್ತೀವಿ ಹೊರತು ನಾವಂತೂ ತಪ್ಪು ಮಾಡಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಇದು ಒಟ್ಟಾರೆ SR ವಿಶ್ವನಾಥ್ ಅವರ ರಿಯಾಕ್ಷನ್. ಕ್ಯಾಮರಾ ಪರ್ಸನ್ ರೋಷನ್ ಜೊತೆ ಮಧುಸೂದನ್, ನ್ಯೂಸ್ ಫಸ್ಟ್ ಕನ್ನಡ, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.